ಹೋಗೋಣ ಬನ್ನಿ ಪಶು ಮೇಳಕ್ಕೆ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ ಹೋಗೋಣ ಬನ್ನಿ. ರಾಜ್ಯ ಮಟ್ಟದ 3ನೇ ಪಶುಮೇಳವನ್ನು ಕಲ್ಯಾಣ ಕರ್ನಾಟಕದ ಶಿಖರಪ್ರಾಯವಾದ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಇದೇ ತಿಂಗಳ 7, 8 ಮತ್ತು 9ನೇ ತಾರೀಕಿನಂದು ಆಯೋಜಿಸಲಾಗಿದೆ. ಈ ಪಶುಮೇಳವನ್ನು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ದಿನಾಂಕ 7ನೇ ತಾರೀಕು ಮುಂಜಾನೆ ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಗೋವಿಂದ ಕಾರಜೋಳರು, ಶ್ರೀ ಲಕ್ಷ್ಮಣ್ ಸವದಿಯವರು, ಶ್ರೀ ಅಶ್ವಥ್ ನಾರಾಯಣರವರು ಮೇಳಕ್ಕೆ ಬರಲಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಜನಪ್ರಿಯ ನಾಯಕರು ಮತ್ತು ಪಶುಸಂಗೋಪನಾ ಸಚಿವರು ಆಗಿರುವ ಶ್ರೀ ಪ್ರಭು ಚವ್ಹಾಣ್ ಅವರು ಉಪಸ್ಥಿತರಿರುತ್ತಾರೆ. ಅಲ್ಲದೆ ರಾಜ್ಯದ ಮತ್ತು ಬೀದರ್ ಜಿಲ್ಲೆಯ ರಾಜಕೀಯ ನಾಯಕರುಗಳು, ಅಧಿಕಾರಿಗಳು, ಪ್ರಗತಿಪರ ರೈತರು, ಕಲಾವಿದರು, ಇನ್ನೂ ಸಾಕಷ್ಟು ಜನರು ರಾಜ್ಯದ ಎಲ್ಲ ಕಡೆಯಿಂದ ಬರಲಿದ್ದಾರೆ. ಈ ಪಶುಮೇಳದಲ್ಲಿ ವಿವಿಧ ತಳಿಗಳ ಹಸುಗಳು, ಎಮ್ಮೆಗಳು, ಆಡು, ಕುರಿ, ಕೋಳಿ ಮುಂತಾದ ಸುಧಾರಿತ ತಳಿಗಳ ಜಾನುವಾರುಗಳ ಪ್ರದರ್ಶನ 3 ದಿನಗಳವರೆಗೆ ಇರುತ್ತದೆ. ಮತ್ತು ದಿನಾಂಕ 7ರ ಸಂಜೆಗೆ ನಮ್ಮ ರಾಜ್ಯದ ಹೆಸರಾಂತ ಹಾಸ್ಯ ಕಲಾವಿದರಾದ ಶ್ರೀ ಗಂಗಾವತಿ ಪ್ರಾಣೇಶ್, ಶ್ರೀ ಮಹಾಮನಿ ಮತ್ತು ಶ್ರೀ ನರಸಿಂಹ ಜೋಶಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತದೆ. ಅಲ್ಲದೆ ಸ್ಥಳೀಯ ಕಲಾವಿದರಿಂದ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಇರುತ್ತದೆ. ಓ ಕಾಳ, ಓ ಕರಿಯ, ಓ ಮುನಿಯ, ಓ ಮರಿಯ, ಓ ಕೆಂಚ, ಓ ಜವರ ಇಲ್ಲಿ ಮೂಡಿತು ಕೋಳಿ ಕೂಗಿ. ಮಹಾಜನಗಳೇ, ದಿನಾಂಕ 8ನೇ ತಾರೀಕು ಶನಿವಾರದಂದು 500 ರಾಸುಗಳ ಹಾಲು ಕರೆಯುವ ಸ್ಪರ್ಧೆ ಇರುತ್ತದೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹಾಗೂ ಹೆಚ್ಚು ಹಾಲು ಕೊಡುವ ರಾಸಿನ ಮಾಲೀಕರಿಗೆ ಭಾರೀ ಮೊತ್ತದ ನಗದು ಬಹುಮಾನಗಳಿರುತ್ತವೆ. ಹಾಗೆಯೇ ವಿವಿಧ ಜಾನುವಾರು ಮತ್ತು ಕರುಗಳ ಪ್ರದರ್ಶನ, ಕುರಿ ಆಡುಗಳ ಪ್ರದರ್ಶನ, ವಿವಿಧ ಬಗೆಯ ಕುಕ್ಕುಟಗಳ ಪ್ರದರ್ಶನ ಇರುತ್ತದೆ. ಜೊತೆಗೆ ಉತ್ತಮ ರಾಸುಗಳ ಮಾಲೀಕರಿಗೂ ಭಾರೀ ನಗದು ಬಹುಮಾನ ಕೊಡಲಾಗುವುದು. ದಿನಾಂಕ 8ರ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ಶ್ರೀ ಕೋಗಳಿ ಕೊಟ್ರೇಶ್ ಅವರಿಂದ ಹಾಸ್ಯ ಕಾರ್ಯಕ್ರಮ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಬೆರಳು ನೆರಳು ಕಲಾವಿದರಾದ ಶ್ರೀ ಪ್ರಹ್ಲಾದ್ ಆಚಾರ್ ಅವರಿಂದ ನೆರಳು ಬೆಳಕಿನ ವಿಶೇಷ ಕಾರ್ಯಕ್ರಮ ಮತ್ತು ಶ್ರೀ ಪದ್ಮಾನಂದ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಇರುತ್ತದೆ. ಸಾರ್ವಜನಿಕ ಬಂಧುಗಳೇ, ದಿನಾಂಕ 9ನೇ ತಾರೀಕು ಭಾನುವಾರ